ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೂಪ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 39 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಅನಲೈಸ್ ಮಾಡ್ಕೊಂತ ಹೋಗೋಣ. ಈ ಒಂದು ಎಪಿಸೋಡಲ್ಲಿ ಯಾರೆಲ್ಲ ಜಗಳ ಮಾಡಿಕೊಂಡ್ರು, ಉಸಿರು ಒಳ್ಳೆ ಯಾರು, ಕಳ್ಳ ಯಾರು, ಮಳ್ಳ ಯಾರು ಅನ್ನೋದನ್ನ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಕ್ಕೆ ತಡ, ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಿದ್ದಂಗೆ ಗಿಲ್ಲಿಯವರು ತಮಾಷೆ ಮಾಡ್ತಿರ್ತಾರೆ ಜಾನ್ವಿ ಅವರ ಕುರಿತು. ನಮ್ಮಪ್ಪ ಲವ್ ಲೆಟರ್ ಬರೋದು ತಾನು ನಿನಗೆ, ಜಾನ್ವಿ ಅವರೇ ನಿನಗೆ ಅಂತೇಳಿ ತಿಳಿಸ್ತಿರ್ತಾರೆ. ಜಾನ್ವಿ ಅವರು ನನಗೆ ಚಿಕ್ಕಮ್ಮ ಆಗಬೇಕು ಅಂತೇಳಿ ಸ್ವಲ್ಪ ಕೀಟ್ಲೆ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆಯೇ ಮುಂದುವರೆದು ರಕ್ಷಿತಾ ಅವ್ರನ್ನ ಕುರಿತು ಒಂದಿಷ್ಟು ಕೀಟ್ಲೆ ಮಾಡ್ತಾರೆ. ನಿಮ್ಮ ಮನೆಯವರು ಪತ್ರ ಬರೆದಪ್ಪ ಅಂದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕುರಿತು ಅವ್ರನ್ನೂ ಸ್ವಲ್ಪ ಅಸನ್ಮುಖವಾಗಿ ತೇಲಿಸಿದರು ಅಂತ ಹೇಳ್ಬೋದು. ಸೊ ಇದಾದ ನಂತರ ರಿಷಿಕಾ ಅವರಿಗೆ ಒಂದು ಒಳ್ಳೆಯ ಆಫರ್ ಕೊಡ್ತಾರೆ ಅಂತ ಹೇಳ್ಬೋದು. ಬಿಗ್ ಬಾಸ್ನವರು ರಿಷಿಕಾ ಅವ್ರನ್ನ ಕರೆದು ನಿಮಗೆ ನಿಮ್ಮ ಮುಖಕ್ಕೆ ಬಣ್ಣ ಬಡಿದಿರ್ತಕ್ಕಂಥವ್ರನ್ನ ಲಿಸ್ಟಲ್ಲಿ 7 ಜನ ಇದ್ದಾರೆ. ಅದರಲ್ಲಿ 2 ಸದಸ್ಯರ ಪತ್ರಗಳನ್ನು ನೀವು ಹರಿದು ಹಾಕಬಹುದು. ಹಾಗೆಯೇ ನಿನಗೆ ಫೋಟೋ ಬೇಕಿತ್ತಂತಂದರೆ ನೀವು ಸೇವ್ ಆಗಿ ಇಮ್ಯುನಿಟಿ ಪಡ್ಕೊಂಡು ಸೇವ್ ಆಗ್ಬೋದು ಈ ಮನೆಯಲ್ಲಿ ಅಂತೇಳಿ ತಿಳಿಸ್ತಾರೆ ಬಿಗ್ ಬಾಸ್ನವರು. ಸೊ ಈ ಒಂದು ನಿಟ್ಟಿನಲ್ಲಿ ರಿಷಾ ಅವರು ತಮ್ಮ ಮನೆಯಿಂದ ಬಂದಿರತಕ್ಕಂಥ ಪತ್ರವನ್ನು ಇಟ್ಟುಕೊಂಡು ಸೂರಜ್ ಮತ್ತು ಸ್ಪಂದನ ಅವರ ಒಂದು ಪತ್ರಗಳನ್ನು ಹರಿದು ಹಾಕುತ್ತಾರೆ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಗಿಲ್ಲಿನ ಹೊಡೆದಿದ್ದಕ್ಕೆ ರಿಷಾ ಅವರು ಈ ವಾರ ಮನೆಯಿಂದ ಹೊರಗೆ ಹೋಗುತ್ತಾರೆ ಅನ್ನೋವರಿಗೆ ಹೊಟ್ಟೆಗೆ ಚಿಟ್ಟಿ ಬಿಟ್ಟಂಗಾಯಿತು ಈ ಒಂದು ಡಿಸಿಷನ್ನಿಂದ. ಅಂತೂ ಇಂತೂ ರಿಷಿಕಾ ಅವರು ಈ ಒಂದು ನಾಮಿನೇಷನ್ನಿಂದ ಪಾರಾದರು. ಒಂದಂತೂ ಕನ್ಫರ್ಮ್ ಆಯಿತು, ಈ ಜೋರಾಗಿ ಜಗಳ ಮಾಡೋದ್ರಿಂದ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕನ್ಫರ್ಮ್ ಆಗಿ ಸೀಟು ಬುಕ್ಕಿಂಗ್ ಆಗುತ್ತೆ ಅಡ್ವಾನ್ಸ್ ಆಗಿ ಅನ್ನೋದು. ಈ ಒಂದು ವಿಷಯ ರಿಷಿ ಅವರಿಗೆ ಪಕ್ಕಾ ಗೊತ್ತಿದೆ. ಸರಿ, ಮುಂದೆ ಏನು? ಎಲ್ಲ ಸೀಸನ್ಗಳಂತೆ ಈ ಒಂದು ಸೀಸನ್ ಸಹ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ನೋಡುಗರನ್ನು ಬಕರಗಳನ್ನಾಗಿ ಮಾಡುವುದೇ ಬಿಗ್ ಬಾಸ್ ತಂಡದವರ ಒಂದು ಉದ್ದೇಶ. ಅದೇ ಇವರ ಸ್ಟ್ರಾಟಜಿ ಕೂಡ. ಕಿಚ್ಚನ ಪಂಚಾಯಿತಿಯಲ್ಲಿ ನೊಂದ ಜೀವಿಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಕನಸಿನ ಮಾತು. ರಿಷಿಕಾ ಅವರ ವಿಚಾರದಲ್ಲಿ ನನ್ನ ಪ್ರಕಾರ ಮುಂದೆ ಏನಾಗ್ಬೋದು ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಗಿಲ್ಲಿಯವರನ್ನು ಹೊಡೆದಿದ್ದಕ್ಕೆ ಗಿಲ್ಲಿಯವರ ಕಡೆಯಿಂದನೇ ಸಾರಿ ಕೇಳಿಸಿ ಅವ್ರಿಗೆ ತಪ್ಪಾಯಿತು ಅಂತ ಕ್ಷಮೆ ಕೇಳಿಸಿ ರಿಷಿ ಅವರು ಮನೆಯಲ್ಲಿ ಉಳ್ಕೊಳ್ಳಿ ಅಂತೇಳಿ ಗಿಲ್ಲಿಯವರ ಬಾಯಿಂದನೇ ಹೇಳಿಸ್ತಾರೆ. ಇದು ಖಂಡಿತವಾಗಿ ಸತ್ಯ. ಹಿಂಗೆ ಆಗೋದು, ನಾ ಹೇಳಿದಂಗೆ ಆಗೋದು. ಬೇಕಿದ್ರೆ ನೋಡ್ತಾ ಇರಿ. ಇಲ್ಲಿ ಬಿಗ್ ಬಾಸ್ಗೆ ಮೊದಲೇ ಗೊತ್ತಿತ್ತು ರಿಷಿ ಅವರು ಪಕ್ಕ ಕನ್ಫರ್ಮ್ ಆಗಿ ಉಳ್ಕೊಳ್ಳೋಕ್ಕೆ ತಮ್ಮನ್ನೇ ಚೂಸ್ ಮಾಡ್ತಾರೆ ಅನ್ನೋದು ಪಕ್ಕ ಕನ್ಫರ್ಮ್ ಆಗಿ ಬಿಗ್ ಬಾಸ್ಗೆ ಗೊತ್ತಿತ್ತು. ಅದಕ್ಕೋಸ್ಕರನೇ ಈ ಒಂದು ಡಿಸಿಷನ್ನ ತಗೊಂಡ್ರು ಬಿಗ್ ಬಾಸ್ನವರು. ಸೊ ಇದರಿಂದ ನೊಂದ ಜೀವಿಗಳಾಗಿರ್ತಕ್ಕಂಥವ್ರು ಯಾರ್ಯಾರು ಅನ್ನೋದಾದರೆ ಸ್ಪಂದನ ಅವರು, ಸೂರಜ್ ಅವರು. ಮಾನವೀಯತೆಯ ದೃಷ್ಟಿಯಿಂದ ನೋಡೋಕಂದ್ರೆ ರಿಷಿ ಅವರು ಮಾಡಿದ್ದು ಸರಿನಾ ತಪ್ಪು ಅನ್ನೋ ವಿಚಾರಕ್ಕೆ ಬರೋದಾದರೆ 100% ತಪ್ಪು. ಒಬ್ಬರ ಪತ್ರದಿಂದ ಇಬ್ಬರಿಗೆ ಪತ್ರ ಸಿಗುತ್ತದೆ ಅನ್ನೋದಾದರೆ ಸ್ವಾರ್ಥಿಗಳಾಗದೆ ದಯಾಳುಗಳಾಗಬೇಕಿಲ್ಲಿ. ಬಟ್ ಆ ಒಂದು ಕೆಲಸನ ರಿಷಿ ಅವರು ಮಾಡಲೇ ಇಲ್ಲ. ದ್ವೇಷ ದ್ವೇಷ ದ್ವೇಷ. ಸೊ ಇದಾದ ನಂತರ ಧ್ರುವಂತ್ ಅವರಿಗೆ, ಮಾಳು ಅವರಿಗೆ ಮತ್ತು ಚಂದ್ರಪ್ರಭ ಅವರಿಗೆ ಬೀಳ್ತತಿ ಜಿದ್ದಾಜಿದ್ದಿ. ಮಾಳು ಅವರಿಗೆ ಈ ಒಂದು ಪತ್ರ ಸಿಗೋ ಹಾಗೆ ಮಾಡುತ್ತಾರೆ. ಕಾವ್ಯ ಅವರು ಮತ್ತು ಗಿಲ್ಲಿಯವರು ಮಾತಾಡ್ತಿರ್ತಾರೆ. ಬಹುಶಃ ನಿನಗೂ ಬಿದ್ನಪ್ಪ ಅಂದರೆ ಏನು ಮಾಡೋದು ಜಿದ್ದಾಜಿದ್ದಿ ಅನ್ನೋ ವಿಚಾರಕ್ಕೆ ಬರ್ತಾರೆ. ನಾನಂತೂ ಬಿಟ್ಕೊಡಂಗಿಲ್ಲ ಅಂತ ಕಾವ್ಯ, ನಾನು ಬಿಟ್ಕೊಡಂಗಿಲ್ಲ ಅಂತ ಗಿಲ್ಲಿ. ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು ಅಂತೇಳಿ ತಿಳಿಸ್ತಾರೆ. ನಿನಗೆ ಚಟ ಇದೆ, ನನಗೆ ಹಠ ಇದೆ ಅಂತೇಳಿ ಕಾವ್ಯ ಅವರು ತಿಳಿಸ್ತಾರೆ. ನೀನು ತ್ಯಾಗ ಮಾಡ್ಬೋದಲ್ಲ ಅಂತೇಳಿ ಕಾವ್ಯ ಅವ್ರಿಗೆ ಕೇಳ್ತಾರೆ. ನೀನು ತ್ಯಾಗ ಮಾಡ್ಬೋದಲ್ಲ ಅಂತೇಳಿ ಗಿಲ್ಲಿಯವರು ಹೇಳ್ತಾರೆ. ಸೊ ನೀನೇನಾದರೂ ತ್ಯಾಗ ಮಾಡಿನಪ್ಪ ಅಂದರೆ ಸೂರಜ್ ಅವರು ತಪ್ಕೊಂಡ್ರಲ್ಲ, ಓಡ್ ಒಂದು ಆ ರೀತಿ ನೀನು ತಪ್ಕೊಳ್ತೀನಿ. ಸೊ ಇದಾದ ನಂತರ ಸೂರಜ್ಗೂ ಮತ್ತು ರಿಷಿಕಾ ಅವ್ರಿಗೂ ಜಗಳ ಆಗುತ್ತೆ ಈ ಒಂದು ವಿಚಾರ ಕುರಿತು. ಯಾಕೆ ನನಗೆ ಉಸಿರು ಒಳ್ಳೆ ಅಂತಂದು, ಆಮೇಲೆ ಏನು ಮಳ್ಳ ಅಂತಂದು, ಇದ್ರ ಕುರಿತು ನನಗೆ ಕಾರಣ ಕೊಡು, ಯಾಕೆ ಹಿಂಗಂದೆ ಅಂತೇಳಿ ಅವ್ರು ಕಾರಣ ಹೇಳ್ತಾ ಇದ್ದಾರೆ. ಇವ್ರು ಕೇಳಿಸ್ಕೊಳ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಉಸಿರು ಒಳ್ಳೆ ಅಂತಂದರೆ ಬಣ್ಣ ಬದಲಾಯಿಸೋದು ಹಂಗೆ ಹಿಂಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಮನುಷ್ಯನಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ. ಸೊ ಇದಾದ ನಂತರ ರಘು ಅವರಿಗೆ ಮತ್ತು ಸುಧೀರ್ ಅವರಿಗೆ ಬೀಳ್ತೈತೆ ಕಾಳಗ. ಇಲ್ಲಿ ರಘು ಅವರು ಪತ್ರವನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ. ಎಪಿಸೋಡ್ ಕೊನೆಗೆ ಬರ್ತಕ್ಕಂಥದ್ದೇ ರಕ್ಷಿತಾ ಮತ್ತು ರಾಶಿಕಾ ಅವರು ಪತ್ರಗಳು. ಅಜಾದಿ ಶತ್ರುಗಳಾಗಿರ್ತಕ್ಕಂಥ ಇಬ್ಬರು ಸೇರಿಕೊಂಡು ಯಾವ ಲೆವೆಲ್ಗೆ ಇರುತ್ತೆ ಈ ಒಂದು ಸನ್ನಿವೇಶ ಅನ್ನೋದು ಸಸ್ಪೆನ್ಸ್ ಆಗಿಟ್ಟಿದ್ದಾರೆ. ಬಟ್ ಬಲ್ಲ ಮೂಲಗಳ ಪ್ರಕಾರ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಹೇಳೋದಾದರೆ ಬಹುಶಃ ಈ ಒಂದು ವಿಚಾರದಲ್ಲಿ ಮನೆಯವರೆಲ್ಲರೂ ಸೇರಿಕೊಂಡು ಒಮ್ಮತದ ನಿರ್ಧಾರದೊಂದಿಗೆ ಒಬ್ಬರಿಗೆ ಸಿಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಇರ್ತೈತಂತೆ. ಸೊ ಈ ಒಂದು ನಿಟ್ಟಿನಲ್ಲಿ ಅರ್ಧದಷ್ಟು ಜನರು ರಾಶಿಕಾ ಅವ್ರ ಕಡೆ ಇದ್ದರೆ ಇನ್ನು ಅರ್ಧದಷ್ಟು ಜನರು ರಕ್ಷಿತಾ ಅವ್ರ ಪರವಾಗಿ ವೋಟ್ ಮಾಡ್ತಾರೆ. ಅಶ್ವಿನಿ, ಧ್ರುವಂತ, ಸುಧೀರ, ಸೂರಜ್, ಧನುಷ್, ಜಾನ್ವಿ, ರಿಷಿಕಾ ಇವರೆಲ್ಲ ಸೇರಿಕೊಂಡು ರಾಶಿಕಾ ಅವರಿಗೆ ಪತ್ರ ಸಿಗಲಿ ಅಂತೇಳಿ ಒಮ್ಮತ ಮಾಡ್ತಾರೆ. ಈ ಕಡೆ ರಕ್ಷಿತಾ ಅವರಿಗೆ ಸಿಗಲಿ ಅಂತೇಳಿ ವೋಟ್ ಮಾಡ್ತಕ್ಕಂಥವ್ರು ರಘು, ಚಂದ್ರಪ್ರಭಾ, ಗಿಲ್ಲಿ, ಕಾವ್ಯ, ಅಭಿ, ಮಾಳು, ಸ್ಪಂದನ ಅವರು. ಬಿಟ್ಕೊಡಂಗಿಲ್ಲ, ರಕ್ಷಿತಾಗಿ ಮಾತ್ರ ಬಿಟ್ಕೊಡಂಗಿಲ್ಲ ಅಂತೇಳಿ. ಇವರಾದ್ರೂ ಸೋಲ್ತಾ ಇಲ್ಲ, ಅವರಾದ್ರೂ ಸೋಲ್ತಾ ಇಲ್ಲ, ಒಟ್ಟು ಜಿದ್ದಿ ಬಿಡಿದ್ದಾರೆ. ಈ ಒಂದು ಜಿದ್ದಾಜಿದ್ದಿಯಿಂದ ಏನಾಗಿದೆ ಅಂತಂದರೆ ಇಬ್ಬರಿಗೂ ಪತ್ರ ಸಿಗ್ತಾ ಇಲ್ಲ. ಈ ಒಂದು ವಿಚಾರವಾಗಿ ತುಂಬಾ ಬೇಜಾರಾಗುತ್ತೆ ಹೇಳೋಕ್ಕೆ. ಅಟ್ಲೀಸ್ಟ್ ಒಬ್ರಿಗಾದರೂ ಸಿಗ್ಬೋದಿತ್ತು. ಅಲ್ಲಿ ರಾಶಿಕಾ ಅವರು ಹೇಳ್ತಾ ಇದ್ದಾರೆ ನನಗೆ ಸಿಗದಿದ್ದರೂ ಪರವಾಗಿಲ್ಲ, ಬೇಜಾರಾಗುತ್ತೆ ಅಂತೇಳಿ. ಯಾಕಂದಪ್ಪ ಅಂದರೆ ಆಲ್ರೆಡಿ ಒಂದು ವೀಕ್ ಬ್ಯಾಕು ಅವ್ರ ತಮ್ಮ ಆಗಿರ್ತಕ್ಕಂಥವ್ರು ಫೋನ್ ಮಾಡಿ ಇವರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ.
ಡಿಸರ್ವ್ ಆಗಿರ್ತಕ್ಕಂಥವ್ರು ಇಲ್ಲಿ ರಕ್ಷಿತ್ ಅವರಿಗೆ ಡಿಸರ್ವ್ ಇದ್ದಾರೆ. ಪ್ರೇಕ್ಷಕರ ಪ್ರಕಾರ ರಕ್ಷಿತ್ ಅವರಿಗೆ ಸಿಗಬೇಕು ಅನ್ನೋದೇ ಆಸೆ ಆಗಿರ್ತದೆ. ಒಮ್ಮತ ಅಂತ ಆಗಂಗಿಲ್ಲ. ಇವರು ವ್ಯಕ್ತಿತ್ವ ಇವರೇ ತೋಡ್ಕೊಳ್ತಾ ಇದ್ದಾರೆ ಇಲ್ಲಿ. ಹೀಗಾಗೋದ್ರಿಂದ ಅಟ್ಲೀಸ್ಟ್ ಫ್ಯಾಮಿಲಿಯವರಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದನ್ನು ಸಹ ಯೋಚನೆ ಮಾಡೋದಿಲ್ಲ ಇವರು. ನನಗೆ ಸಿಕ್ಕಿಲ್ವಾ ಅವಳಿಗೂ ಸಿಗಬಾರ್ದು, ನನಗೆ ಸಿಕ್ಕಿಲ್ವಾ ಅವನಿಗೂ ಸಿಗಬಾರ್ದು ಅನ್ನೋ ಒಂದು ಜಿದ್ದಿಗೆ ಬಿಟ್ಟಿದ್ದಾರೆ ಇವರು. ಅದರಿಂದ ಎರಡು ಪತ್ರಗಳು ಹಾಳಾಗ್ಬೋದು ಅಲ್ಲಿ. ಇವರು ಮಾಡೋದ್ರಿಂದ ಅವರಿಬ್ಬರು ಆಳ್ತಾರೆ ಪಾಪ. ಅಟ್ಲೀಸ್ಟ್ ಏನಾದರೂ ಕಾಂಪ್ರಮೈಸ್ ಮಾಡ್ಕೊಂಡು ಒಬ್ಬರು ಅಥವಾ ಇಬ್ಬರು ಆ ತಂಡಕ್ಕೂ ಈ ತಂಡಕ್ಕೂ ಹೋಗೋದ್ರಿಂದ ಒಬ್ರಿಗಾದ್ರೂ ನೆಮ್ಮದಿ ಸಿಗ್ತಿತ್ತಲ್ವ. ಕರುಣೆ, ದಯೆ, ವಾತ್ಸಲ್ಯ, ಮಮತೆ ಏನೂ ಇಲ್ವ ಇವು ಸ್ಪರ್ಧಿಗಳಿಗೆ. ವ್ಯಕ್ತಿತ್ವದ ಆಟ ಆಡಿ ಅಂತ ಹೇಗೆ ಸುದೀಪ್ ಸರ್ ಹೇಳಿ ಹೋದರೆ ಇವರು ಜಿದ್ದಿ ಬಿದ್ದುಬಿಟ್ಟಿದ್ದಾರೆ ಇಲ್ಲಿ ಮನೆಯಲ್ಲಿ. ಗೊತ್ತಿಲ್ಲ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಇದಾಗಿತ್ತು ಇವತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.